ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸೀರೀಸ್ನಲ್ಲಿ ನಾವು 5ನೇ ತರಗತಿಯ ಮ್ಯಾಥ್ಸ್ 2ನೇ ಚಾಪ್ಟರ್ ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿಗಳು ಪಾಠವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನಮಗೆ ಈಗಾಗಲೇ ತಿಳಿದಿರ್ತೀವಿ ಭಿನ್ನರಾಶಿ ಅಂದರೆ ಏನು ಅಂತ. ಸೊ ಭಿನ್ನರಾಶಿ ಅಂತ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ನಾವು ಹೋಲ್ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಹೋಲ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾವು ಪೂರ್ಣ ಭಾಗ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಮೊದಲಿಗೆ ನಿಮಗೆ ಗೊತ್ತಿರಬೇಕು ಹೋಲ್ ಅಂದರೆ ಏನು ಅಂತ. ಸೊ ಹೋಲ್ ಅಂದರೆ ಒಂದು ಪೂರ್ಣ ಭಾಗ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ರೊಟ್ಟಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ರೊಟ್ಟಿನ ನಾವು ಇಲ್ಲಿ ಹೋಲ್ ಅಂತ ಫುಲ್ ಅಂತ ತಗೋಬೋದು. ಓಕೆ, ಸೊ ಪಾರ್ಟ್ ಇಲ್ಲ, ಇನ್ನೊಂದು ಗೊತ್ತಿರಬೇಕು ನಿಮಗೆ, ಪಾರ್ಟ್. ಓಕೆ, ಪಾರ್ಟ್ ಅಂದ್ರೇನು? ಭಾಗ ಅಂತ ಹೇಳ್ಬೋದು. ಓಕೆ, ನಿಮ್ಮ ಹತ್ರ ಒಂದು ರೊಟ್ಟಿ ಇದೆ. ಆ ಒಂದು ರೊಟ್ಟಿಯನ್ನು ನಾವು ಭಿನ್ನರಾಶಿಯಲ್ಲಿ ಮಾಡಬೇಕಾದ್ರೆ ನಾವು ಇಲ್ಲಿ ಸಮಭಾಗಗಳಾಗಿ ಮಾಡ್ತಾ ಹೋಗ್ತೀವಿ. ನಿಮಗೆ ಗೊತ್ತಿರಬೇಕು. ಈಗ ನಾನು ಈ ಒಂದು ರೊಟ್ಟಿಯನ್ನು 2 ಸಮಭಾಗಗಳಾಗಿ ಮಾಡಿದೆ. ಓಕೆ, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಸಮಭಾಗಗಳಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನಾನು ಈ ಒಂದು ರೊಟ್ಟಿಯನ್ನು, ಈ ಒಂದು ಪೂರ್ಣ ಭಾಗವನ್ನು ಈಗ ನಾನು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀನಿ? 2 ಭಾಗಗಳನ್ನಾಗಿ ಮಾಡಿದ್ದೀನಿ. ಸೊ ಈ 2 ಭಾಗದಲ್ಲಿ ನಾನು ಒಂದು ಭಾಗವನ್ನು ತಿಂತೀನಿ ಅಂತ ಅಂದ್ಕೊಳ್ಳಿ. ಸೊ ಇದನ್ನೇ ನಾನು ಏನಂತ ಹೇಳ್ತೀವಿ? ಫ್ರ್ಯಾಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ನಾನು ಯಾವ ಭಾಗವನ್ನು ತಿಂದೆ ಆ ಭಾಗವನ್ನು ನಾವು ಫ್ರ್ಯಾಕ್ಷನ್ ಹೇಗೆ ಬರಿತೀವಿ ನೋಡಿ, ಇಲ್ಲಿ ಮಧ್ಯ ಒಂದು ಲೈನ್ ಹಾಕಿ. ಸೊ ಕೆಳಗಡೆ ಇಲ್ಲಿ ನಾವು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದೀವಿ? 2 ಸಮಭಾಗಗಳಾಗಿ, ಅಂದರೆ 2 ಈಕ್ವಲ್ ಪಾರ್ಟ್ಸ್ ಮಾಡೀವಿ. ಅದರಲ್ಲಿ ನಾನು ತಿಂದಿರೋ ಭಾಗ ಯಾವುದು? ಒಂದು ಭಾಗವನ್ನು ತಿಂತಿದ್ದೀನಿ. ಇದನ್ನು ನಾವು ಇಂಗ್ಲೀಷಲ್ಲಿ ಓದಬೇಕಾದ್ರೆ ಸೊ ಫಸ್ಟೇ ಇಲ್ಲಿ ನೋಡಿ, ಮೇಲ್ಗಡೆ ನಾವು ನ್ಯೂಮರೇಟರ್ ಅಂತ ಹೇಳ್ತೀವಿ. ಇದು ನಿಮಗೆ ಗೊತ್ತಿರಬೇಕು, ನ್ಯೂಮರೇಟರ್. ಸೊ ಕೆಳಗಡೆ ಭಾಗವನ್ನು ನಾವು ಡಿನಾಮಿನೇಟರ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟು, ಇಷ್ಟು ನಿಮಗೆ ಫ್ರ್ಯಾಕ್ಷನ್ ಅಂತ ಓದ್ತಾ ಇದ್ದೀವಿ ಅಂದರೆ ನಿಮಗೆ ಇಷ್ಟು ಗೊತ್ತಿರಬೇಕಾಗುತ್ತೆ, ಡಿನಾಮಿನೇಟರ್. ಓಕೆ, ಸೊ ಈಗ ನ್ಯೂಮರೇಟರ್ ಡಿನಾಮಿನೇಟರ್ ಗೊತ್ತಿದೆ. ಸೊ ಈಗ 1/2 ಇದನ್ನು ನಾವು ಇಂಗ್ಲೀಷಲ್ಲಿ ಓದಬೇಕಾದ್ರೆ ಏನು ಗೊತ್ತೀವಿ? 1/2. ಫಸ್ಟ್ ನಾವು ಇಂಗ್ಲೀಷಲ್ಲಿ ಓದಬೇಕಾದ್ರೆ ನಾವು ನ್ಯೂಮರೇಟರ್ನ ಫಸ್ಟ್ ಓದ್ತೀವಿ. ನೆಕ್ಸ್ಟು ಈ ಬಾರ್ ಇದೆಯಲ್ಲ ಅದನ್ನು ಬೈ ಅಂತ ಓದಿ ನಂತರ ಡಿನಾಮಿನೇಟರ್ ಓದ್ತೀವಿ. ಅಂದರೆ 1/2 ಅಂತ ಸಿಂಪಲ್ ಆಗಿ ಓದ್ತೀವಿ. ಸೊ ಅದೇ ನಾವು ಕನ್ನಡದಲ್ಲಿ ಓದೋದ್ರೆ ಹೇಗೆ ಓದ್ತೀವಿ? ಫಸ್ಟು ಇಲ್ಲಿ 2 ಇದೆಯಲ್ಲ, ಇದನ್ನು ನಾವು ಮೇಲ್ಗಡೆ ಇರೋದನ್ನ ಅಂಶ ಅಂತ ಹೇಳ್ತೀವಿ, ಕೆಳಗಡೆ ಇರೋದನ್ನು ನಾವು ಛೇದ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ 1 ಅಂಶ ಅಂತ ಹೇಳ್ತೀವಲ್ಲ, ಕನ್ನಡದಲ್ಲಿ ಓದ್ಬೇಕಾರೆ ನಾವು ನೋಡ್ತಾ ಹೋಗಿ 2ನೇ 1 ಅಂತ ಓದ್ತೀವಿ. ಕನ್ನಡದಲ್ಲಿ ಓದ್ಬೇಕಾದ್ರೆ ಉಲ್ಟಾ ಓದ್ತೀವಿ. ಅಂದರೆ ಫಸ್ಟು ಛೇದವನ್ನು ಓದ್ತೀವಿ, ಇಲ್ಲಿ ಬಾರ್ಗೆ ನೇ ಅಂತ ತಗೊಂಡು 2ನೇ 1 ಅಂದರೆ 2ರಲ್ಲಿ 1 ಭಾಗ ಅಂತ ಹೇಳ್ಬೋದು. ಸೊ ಇನ್ನು ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂದರೆ, ಸೊ ಇಲ್ಲಿ ನೋಡಿ, ನಿಮಗೆ 50 ಅಂಕಗಳಿಗೆ ಒಂದು ಪರೀಕ್ಷೆ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಎಷ್ಟು ಅಂಕಗಳನ್ನು ತೆಗೆದಿದ್ದೀರಾ? 40 ಅಂಕಗಳನ್ನು ತೆಗೆದಿದ್ದೀರಿ. ಇದು ಕೂಡ ಒಂದು ಭಿನ್ನ ರಾಶಿ. ಸೊ ನೋಡಿ, ಹಿಂಗೆ ಹಾಕ್ಕೊಡ್ತಾರಲ್ಲ ನಿಮ್ಮ ಟೀಚರ್ಸು, ಸೊ 50 ಅಂಕಗಳಿಗೆ 40 ತೆಗೆದಿದ್ದೀರಾ ಅಂತ. ಸೊ ಅದೇ ನೀವೇನಾದರೂ 50 ಅಂಕಗಳಿಗೆ 50 ತೆಗೆದ್ರೆ ಅದು ಪೂರ್ಣವಾಗಿ, ಅಂದರೆ ಔಟ್ ಆಫ್ ಔಟ್ ಅಂತ ಹೇಳ್ತೀವಿ. ಪೂರ್ಣವಾಗಿ ನೀವು ಪೂರ್ಣ ಭಾಗವನ್ನು ತೆಗೆದಿದ್ದೀರಾ ಅಂತ ಅರ್ಥ ಆಯ್ತಲ್ಲ. ಸೊ ಇಲ್ಲಿ ನಮಗೆ ಫಸ್ಟ್ ಭಿನ್ನರಾಶಿ ಅಂತ ಪಾಠ ಬಂದಿದ ತಕ್ಷಣ ನಿಮ್ಗೆ ಏನು ಗೊತ್ತಿರಬೇಕು? ಫಸ್ಟು ಹೋಲ್ ಗೊತ್ತಿರಬೇಕು. ಓಕೆ, ಸೊ ನಾವು ಇಲ್ಲಿ ಭಿನ್ನರಾಶಿ ಫ್ರ್ಯಾಕ್ಷನ್ ಪಾರ್ಟ್ದಲ್ಲಿ ನಾವು ಪಾರ್ಟ್ಸ್ ಮಾಡೋದು ಅಂದರೆ ಭಾಗಗಳನ್ನ ಮಾಡೋದು. ಎಂಥ ಭಾಗಗಳು? ಈಕ್ವಲ್ ಪಾರ್ಟ್ಸ್. ಈಕ್ವಲ್ ಪಾರ್ಟ್ಸ್ ಅಂದರೆ ಇಲ್ಲಿ ಸಮಾನ ಭಾಗಗಳನ್ನಾಗಿ ಮಾಡ್ತೀವಿ. ನಂತರ ಬಂದರೆ ನ್ಯೂಮರೇಟರ್ ಗೊತ್ತಿರಬೇಕು. ನ್ಯೂಮರೇಟರ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, NUMERATOR. ಸೊ ನ್ಯೂಮರೇಟರ್ ಸ್ಪೆಲ್ಲಿಂಗ್ ಗೊತ್ತಿರಬೇಕು. ನಂತರ ಡಿನಾಮಿನೇಟರ್ ಸ್ಪೆಲ್ಲಿಂಗು ಗೊತ್ತಿರಬೇಕು. ಸೊ ನಿಮಗೆ ಗೊತ್ತಿರಬೇಕು, ನ್ಯೂಮರೇಟರು ಇಲ್ಲಿ ಡಿವಿಷನ್ ಲೈನ್ ಇದೆಯಲ್ಲ, ಇದನ್ನು ಲೈನ್ ಇದೆಯಲ್ಲ, ಇದನ್ನು ಡಿವಿಷನ್ ಲೈನ್ ಅಂತ ಹೇಳ್ತೀವಿ. ಸೊ ಡಿವಿಷನ್ ಮೇಲ್ಗಡೆ ಬರೋದು, ಡಿವಿಷನ್ ಲೈನ್ ಮೇಲ್ಗಡೆ ಬರೋದು ನ್ಯೂಮರೇಟರ್, ಡಿವಿಷನ್ ಲೈನ್ ಕೆಳಗಡೆ ಬರೋದು ಡಿನಾಮಿನೇಟರ್. ಸೊ ಅರ್ಥ ಆಯ್ತಲ್ಲ. ಸೊ ಅದೇ ಥರ ಈಗ ನಾನು ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ. ಸೊ ಇಲ್ಲೇ ನೋಡಿ, ಈ ಚಿತ್ರದಲ್ಲಿದೆ. ಸೊ ಈ ಚಿತ್ರದಲ್ಲಿ ಒಂದು ಸರ್ಕಲ್ ಇದೆ, ಅದನ್ನು ಒಂದು ರೊಟ್ಟಿ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನಾವು ಎಷ್ಟು ಭಾಗ ಮಾಡಿದ್ದಾರೆ? ಒಟ್ಟು 4 ಭಾಗಗಳನ್ನು ಮಾಡಿದ್ದಾರೆ. 4 ಸಮಭಾಗಗಳು ಅಂದರೆ 4 ಈಕ್ವಲ್ ಪಾರ್ಟ್ಸ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಏನು ಮಾಡ್ತೀನಿ? ಈ ರೊಟ್ಟಿಯಲ್ಲಿ ನಾನು 3 ಭಾಗಗಳನ್ನು ತಿಂತೀನಿ. 3 ಭಾಗಗಳನ್ನು ತಿಂದರೆ ನಾನು ಇದನ್ನು ಫ್ರ್ಯಾಕ್ಷನ್ ಹೇಗೆ ಬರಿತೀನಿ ಅಂದರೆ, ಎಷ್ಟು ಭಾಗಗಳನ್ನು ಮಾಡಿದರೆ ಅದನ್ನು ಡಿನಾಮಿನೇಟರ್ಸಲ್ಲಿ ಡಿನಾಮಿನೇಟರ್ ಬರಿತೀವಿ. ಎಷ್ಟು ಭಾಗಗಳನ್ನು ತಿಂದಿದ್ದೀನಿ ಅದನ್ನು ನಾನು ಇಲ್ಲಿ
ನ್ಯೂಮರೇಟರ್ ಬರಿತೀನಿ. ಇದನ್ನು ಹೇಗೆ ಓದ್ತೀವಿ? 3/4 ಅಂದರೆ 4/3 ಅಂತ ಓದ್ತೀವಿ. ಅದೇ ನಾವು ಇಲ್ಲಿ 4/3 ಭಾಗ ಅಂದರೆ 3/4 ನಾನು ತಿಂದಿರುವ ಭಾಗ, ಇದು ಹೇಳ್ತೀವಿ ನಾವು ತಿಂದಿರುವ ಭಾಗ ಅಂದರೆ ಇದನ್ನು ನಾವು 3/4 ಇಷ್ಟು ನಾನು ತಿಂದಿದ್ದೀನಿ ಅಂತ ಹೇಳ್ತೀವಿ. ಎಷ್ಟು ತಿಂದಿಲ್ಲ ಅಂತ ಹೇಳಬೇಕು ಅಂದರೆ ನಾವೇನು ಹೇಳ್ತೀವಿ? ಇಲ್ಲಿ ನೋಡಿ, ಉಳಿದಿರೋದು ಇಷ್ಟಲ್ವಾ, ಇದನ್ನು ನಾನು ತಿಂದಿಲ್ಲ. ಅರ್ಥ ಆಗ್ತಾಯಿಲ್ಲ? ಸೊ ಈ ಭಾಗವನ್ನು ನಾನು ತಿಂದಿಲ್ಲ. ಸೊ ಇದು ನಾನು ಹೇಗೆ ಬರಿತೀನಿ? ಈ 4 ಭಾಗದಲ್ಲಿ 1 ಭಾಗವನ್ನು ತಿಂದಿಲ್ಲ, ಅಲ್ಲಿಗೆ 4ನೇ ಒಂದು 1/4 ತಿಂದಿಲ್ಲ ಅಂತ ಹೇಳ್ಬೋದು, ಫ್ರ್ಯಾಕ್ಷನ್. ಸೊ ಅರ್ಥ ಆಯ್ತಲ್ಲ? ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು, ನ್ಯೂಮರೇಟರ್ ಡಿನೋಮಿನೇಟರ್ ಅಂದರೆ ಕನ್ನಡದಲ್ಲಿ ಅಂಶ ಛೇದ ಗೊತ್ತಿರಬೇಕು. ಹೇಗೆ ಓದ್ತೀವಿ ಅಂತ ಫಸ್ಟು ನಿಮಗೆ ಗೊತ್ತು. ಫ್ರ್ಯಾಕ್ಷನ್ಸ್ ಅಂತ ಬಂದಿಷ್ಟೇ ಹೇಗೆ ಓದ್ತೀವಿ, ಅದರ ನ್ಯೂಮರೇಟರು, ಡಿನಾಮಿನೇಟರ್ ಯಾವುದು, ಸೊ ಹೋಲ್ ಅಂದರೆ ಯಾವುದು ಇಂಪಾರ್ಟೆಂಟು, ಹೋಲ್ ಅಂದರೆ ಪೂರ್ಣ ಭಾಗ. ನಿಮ್ಮ ಹತ್ರ ಒಂದು ಸೇವ್ ಅಂದರೆ ಅದು ಫುಲ್ ಹೋಲ್. ಓಕೆ, ಇಲ್ಲಿ ನಾವು ಹೇಳ್ದಂಗೆ ಫ್ರ್ಯಾಕ್ಷನ್ಸ್ ಚಾಪ್ಟರಲ್ಲಿ ನಾವು ಭಾಗಗಳನ್ನು ಮಾಡಬೇಕಾದ್ರೆ ಈಕ್ವಲ್ ಪಾರ್ಟ್ಸನ್ನು ಮಾಡ್ತೀವಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಒಂದು ತಮ್ಮನ್ನದು ಒಂದು ಎಕ್ಸಾಂಪಲ್ ಇದೆ ನೋಡಿ. ತಮ್ಮನ್ ಈಸ್ ಎ ಸ್ಟೂಡೆಂಟ್ ಆಫ್ ಗ್ರೇಡ್ 5. ಶಿ ಹ್ಯಾಸ್ 2 chocolates ಆಫ್ ಡಿಫ್ರೆಂಟ್ ಸೈಜಸ್. ಶಿ ಸೇಸ್ ದಟ್ 1/3 ಆಫ್ ಒನ್ ಆಫ್ ಹರ್ ಚಾಕ್ಲೇಟ್ ಈಸ್ ಬಿಗ್ಗರ್ ದೆನ್ 1/2 ಆಫ್ ದಿ ಅದರ್ ಚಾಕ್ಲೇಟ್. 2 ಚಾಕ್ಲೇಟ್ ಇದೆ ನೋಡಿ, ಅದರಲ್ಲಿ 1/3 ನೆನ್ಪಿಟ್ಕೊಳ್ಳಿ. ಓಕೆ, 2 ಚಾಕ್ಲೇಟಲ್ಲಿ 1/3, ಇನ್ನೊಂದು ಚಾಕ್ಲೇಟಲ್ಲಿ 1/2. ಏನು ಹೇಳ್ತಿದ್ದಾರೆ? 1/3 ಆಫ್ ಒನ್ ಆಫ್ ಹರ್ ಚಾಕ್ಲೇಟ್, ಅದು ಅವಳ ಹತ್ರ ಇರೋ 1/3 ಚಾಕ್ಲೇಟಲ್ಲಿ ಏನಾಗಿದೆ, ಅದು ದೊಡ್ಡದಿದೆ. 1/2 ಆಫ್ ಅದರ್ ಚಾಕ್ಲೇಟ್ಗಿಂತ ದೊಡ್ಡದಿದೆ ಅಂತ. 1/3 ಆಫ್ ಒನ್ ಆಫ್ ಹರ್ ಚಾಕ್ಲೇಟ್ ಈಸ್ ಬಿಗ್ಗರ್ ದ್ಯಾನ್ 1/2 ಆಫ್ ದಿ ಅದರ್ ಚಾಕ್ಲೇಟ್. ಅಂದರೆ ಅವಳ ಒಂದು ಚಾಕ್ಲೇಟ್ನ 1/3 ಭಾಗವು ಇನ್ನೊಂದು ಚಾಕ್ಲೇಟ್ನ ಎರಡನೇ ಒಂದು ಭಾಗಕ್ಕಿಂತ ದೊಡ್ಡದಾಗಿದೆ. ಅಂದರೆ ಯಾವುದ್ರದ್ದು ದೊಡ್ಡದಿದೆ? ಇದು ದೊಡ್ಡದಿದೆ ಅಂತ. ಮೇಲಿಂದು 3ನೇ ಒಂದು ಅಂತ ಇದೆಯಲ್ಲ, 1/3 ಆಫ್ ಒನ್ ಆಫ್ ದಿ ಚಾಕ್ಲೇಟ್, ಇದು ದೊಡ್ಡದಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ. ಸೊ ಇಲ್ಲಿ ತಮ್ಮನ ಹತ್ರ 2 ಚಾಕ್ಲೇಟ್ ಇದೆ. ಓಕೆ, ನೀವು ಡೈರಿ ಮಿಲ್ಕ್ ಅಂತ ಅನ್ಕೋಬೋದು. ಸೊ ಡೈರಿ ಮಿಲ್ಕ್ ಈ ಶೇಪ್ ಇರುತ್ತೆ. ಸೊ ಇಲ್ಲಿ 2 ಚಾಕ್ಲೇಟು, ಈ 2 ಚಾಕ್ಲೇಟಲ್ಲಿ ತಮ್ಮನ ನೋಡಿ 4 ಭಾಗ ಇದೆ ಫಸ್ಟಲ್ಲಿ. ಸೊ ಇನ್ನೊಂದರಲ್ಲಿ ಇಲ್ಲಿ ಒಟ್ಟು ನಮಗೆ 9 ಭಾಗ ಇದೆ. ಸೊ ಇದು ಚಾಕ್ಲೇಟ್ 1 ಅಂತ ಅಂದ್ಕೊಳ್ಳಿ, ಇದು ಚಾಕ್ಲೇಟ್ 2, ಅಥವಾ ABC ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಆಗಲ್ಲ. ಸೊ ಇದು ಚಾಕ್ಲೇಟ್ A, ದಿಸ್ ಒನ್ ಈಸ್ ಚಾಕ್ಲೇಟ್ B. ಓಕೆ, ಸೊ ಇದರಲ್ಲಿ ಐಡೆಂಟಿಫೈ 1/2 ಆಫ್ ದಿ ಚಾಕ್ಲೇಟ್ ಅಂದರೆ ಇಲ್ಲಿ 2 ಭಾಗದಲ್ಲಿ 1 ಭಾಗ. ಸೊ ಒಟ್ಟು 4 ಭಾಗ ಇದೆ. ಫಸ್ಟ್ 2 ಭಾಗ ತಗೊಳ್ಳಿ. 2 ಭಾಗದಲ್ಲಿ ಇಲ್ಲಿ ನೀವು 1 ಭಾಗವನ್ನು ಶೇಡ್ ಮಾಡಿ. ಸೊ ಇನ್ನು 2 ಭಾಗ ಉಳಿದಿದೆಯಲ್ಲ, ಇದರಲ್ಲಿ 2ರಲ್ಲಿ 1 ಶೇಡ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ಟೋಟಲ್ ಈ ಚಾಕ್ಲೇಟಲ್ಲಿ ಇಲ್ಲಿ ನಮಗೆ ಎಷ್ಟು ಭಾಗ ಬಂತು? 4ರಲ್ಲಿ 2 ಭಾಗ ಬಂತು, ಅದಲ್ವಾ? ಸೊ ಅಂದರೆ 2 ಪೀಸನ್ನು ಈಗ ಫಸ್ಟ್ ಚಾಕ್ಲೇಟಲ್ಲಿ ತಗೊಳ್ತೀವಿ. ಓಕೆ, ಅಂದರೆ 1/2 ಅಂದರೆ ಇದನ್ನು 1/2ನ ನಾವು ಹಾಫ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರಬೇಕು, 1/2ನ ನಾವೇನಂತ ಹೇಳ್ತೀವಿ? ಹಾಫ್ ಅಂತ ಹೇಳ್ತೀವಿ. ಇದು ಸ್ಪೆಲ್ಲಿಂಗ್ಗಳು ಕೂಡ ನಿಮಗೆ ಗೊತ್ತಾಗ್ತಾ ಹೋಗಬೇಕು, ಅಲ್ಲೇ ಕಲಿತಾ ಹೋಗಬೇಕು. ಓಕೆ, 1/2 ಇಸ್ ನಥಿಂಗ್ ಬಟ್ ಹಾಫ್. ಸೊ ಇದರಲ್ಲಿ ನಾವು ಫಸ್ಟ್ನೇ ಚಾಕ್ಲೇಟಲ್ಲಿ 1/2ನ ತಗೊಂಡಿದ್ದೀವಿ, ಅಲ್ಲಿಗೆ 2 ಪೀಸನ್ನು ತಗೊಂಡಿದ್ದೀವಿ. ಸೊ ಈ 2ನೇ B ಚಾಕ್ಲೇಟಿಗೆ ಬರೋಣ. B ಚಾಕ್ಲೇಟನ್ನು ನೋಡಿದರೆ ಐಡೆಂಟಿಫೈ 1/3 ಆಫ್ ದಿ ಚಾಕ್ಲೇಟ್ ಅಂತ ಹೇಳ್ತಿದ್ದಾರೆ. 1/3 ಅಂದರೆ ಫಸ್ಟ್ 3 ಪೀಸ್ ತಗೊಳ್ಳಿ. ಆ 3 ಪೀಸಲ್ಲಿ 1/3 ಅಂದರೆ ಎಷ್ಟು? 1 ಪೀಸ್ ತಗೋಬೇಕು. ಓಕೆ, ಸೊ ನೆಕ್ಸ್ಟು 2ನೇ ರೋಗೆ ಬನ್ನಿ. ಇಲ್ಲಿ ಈ 3 ಪೀಸಲ್ಲಿ ಅರ್ಥ ಆಗ್ತಿದೆಯಲ್ಲ, ಈ 3 ಪೀಸಲ್ಲಿ ನನಗೇನು ಮಾಡ್ತೀನಿ? ಮತ್ತೆ 1/3 ಅಂದರೆ 1 ಪೀಸನ್ನು ತಗೊಳ್ತೀನಿ. ಸೊ ಅಗೈನ್ ಕೆಳಗಡೆ 3 ಪೀಸಲ್ಲಿ ಮತ್ತೆ 1/3ನ ತಗೊಳ್ತೀನಿ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ಎಷ್ಟು ಪೀಸ್ ಆಯಿತು? 3 ಪೀಸಸ್. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ಯಾವ್ದು ದೊಡ್ಡದು, ಯಾವ್ದು ಜಾಸ್ತಿ ಇದೆ? ಇಲ್ಲೇ ಇದೆ ಜಾಸ್ತಿ ಇದೆ. ಅಂದರೆ ಈ ಚಾಕ್ಲೇಟಲ್ಲಿ 1/3 ತಗೊಂಡ್ಲಲ್ಲ ಅವಳು ತಮ್ಮನ್ನ, 1/3 ಆಫ್ ದಿ ಒನ್ ಆಫ್ ದಿ ಚಾಕ್ಲೇಟ್ ಇದ್ರೆ ಈ ಚಾಕ್ಲೇಟಲ್ಲಿ ಒನ್ ಆಫ್ ದಿ ಚಾಕ್ಲೇಟ್ ಈಸ್ ಗ್ರೇಟರ್ ದೆನ್ 1/2 ಆಫ್ ಅದರ್ ಚಾಕ್ಲೇಟ್. ಅಂದರೆ 1/3 ಆಫ್ ದಿ B ಚಾಕ್ಲೇಟ್ ಈಸ್ ಗ್ರೇಟರ್ ದೆನ್ 1/2 ಆಫ್ ದಿ ಚಾಕ್ಲೇಟ್ A ಅಂತ ನಾವು ಹೇಳ್ಬೋದು. ಸೊ ಸಿಂಪಲ್ ಆಗಿ ಕಾನ್ಸೆಪ್ಟನ್ನು ನೀವು ಈ ಥರ ಅರ್ಥ ಮಾಡ್ಕೋಬೋದು. ಅರ್ಥ ಆಯ್ತಲ್ಲ? ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗಿ. ಸೊ ಇಲ್ಲಿ ನೋಡಿ, ಟು ಕಂಪೇರ್ 2 ಫ್ರಾಕ್ಷನ್ಸ್ ಆಫ್ 2 ಹೋಲ್ಸ್. ಅಂದರೆ ಹೋಲ್ಸ್ ಅಂದರೆ ಗೊತ್ತಿದೆ, ಫುಲ್ ಪೂರ್ಣ ಭಾಗ. ಸೊ ಟು ಕಂಪೇರ್ 2 ಫ್ರಾಕ್ಷನ್ಸ್ ಆಫ್ 2 ಹೋಲ್ಸ್, ದಿ ಹೋಲ್ಸ್ ಫ್ರಮ್ ವಿಚ್ ದಿ ಫ್ರಾಕ್ಷನ್ಸ್ ಆರ್ ಡಿರೈವ್ಡ್ ಮಸ್ಟ್ ಬಿ ದಿ ಸೇಮ್.
ನೋಡಿ, ಎರಡು ಪೂರ್ಣಾಂಕಗಳ ಎರಡು ಭಿನ್ನ ರಾಶಿಗಳನ್ನು ಹೋಲಿಸಲು ಭಿನ್ನ ರಾಶಿಗಳನ್ನು ಪಡೆದ ಪೂರ್ಣಾಂಕಗಳು ಒಂದೇ ಆಗಿರಬೇಕು ಅಂತ ಇದ್ರ ಅರ್ಥ. ಓಕೆ, ಕೆಳಗಡೆ ಬರ್ತಾ ಹೋಗೋಣ. ಇಲ್ಲಿ ನೋಡಿ, ಪ್ಲೇಯಿಂಗ್ ವಿತ್ ಎ ಗ್ರಿಡ್, ಈ ಥರ ಇರೋದನ್ನು ನಾವು ಗ್ರಿಡ್ ಅಂತ ಹೇಳ್ತೀವಿ, ನಿಮಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಇದು ಎ ಗ್ರಿಡ್, ಇದು ಬಿ, ಇದು ಸಿ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಈಸಿಯಾಗಿ ಮಾಡ್ತಾ ಹೋಗೋಣ ನಾವು. ಈಗ ತೋರಿಸ್ತಾ ಹೋಗ್ತೇನೆ ಅಂತ ನಿಮಗೆ. ಫಸ್ಟ್ ನೋಡಿ, ಶೇಡ್ ಅಂತ ಕೇಳಿದರೆ, ಶೇಡ್ 1/8 ಆಫ್ ಗ್ರಿಡ್ ಎ ಇನ್ ರೆಡ್. ಓಕೆ, ರೆಡ್ಡಲ್ಲಿ ಮಾಡಬೇಕು ನಾವು. ನೋಡಿ, ಈ ಎ ಗ್ರಿಡ್ಡಲ್ಲಿ 1/8 ಆಫ್ ಗ್ರಿಡ್ನ ನಾವು ಶೇಡ್ ಮಾಡಬೇಕು. ಇಲ್ಲಿ ನೋಡಿ, 1 2 3 4 5 6 7 8 ಇದೆ. ಫಸ್ಟ್ ಇದನ್ನು ರೋ ಅಂತ ಹೇಳ್ತೀವಿ. ಅಡ್ಡಗೆರೆನ ನಾವು ಏನಂತ ಹೇಳ್ತೀವಿ? ರೋ ಅಂತ ಹೇಳ್ತೀವಿ. ಅಡ್ಡನ ರೋ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಅದೇ ಉದ್ದ ಇರೋದನ್ನ ನಾವು ಕಾಲಮ್ ಅಂತ ಹೇಳ್ತೀವಿ. ನೀವು ಹೇಳ್ತಿರಲ್ಲ, ಸ್ಟ್ಯಾಂಡಿಂಗ್ ಲೈನ್ ಮತ್ತು ಸ್ಲೀಪಿಂಗ್ ಲೈನ್. ಸ್ಲೀಪಿಂಗ್ ಲೈನ್ ಅಂದರೆ ರೋ, ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಕಾಲಮ್. ಸೊ ಇಲ್ಲಿ ಗ್ರಿಡ್ಡಲ್ಲಿ ನಿಮಗೆ ಗೊತ್ತಿರಬೇಕು. ನಾನು ರೋ ಅಂತ ಹೇಳ್ತಾ ಇರ್ತೀನಿ, ಅಡ್ಡ. ಓಕೆ, ಈಗ ನಾವು ಫಸ್ಟ್ ರೋ ತಗೋಣ. ಇಲ್ಲಿ ನೋಡಿ, ಫಸ್ಟ್ ರೋ ತಗೊಳ್ಳೋಣ. ಫಸ್ಟ್ ರೋಲ್ ನಾವು 1/8 ಮಾಡಬೇಕು. ಫಸ್ಟ್ ರೋಲಿ 8 ಇದೆ. ಓಕೆ, 8 ಬಾಕ್ಸಸ್, 8 ಗ್ರಿಡ್ಸ್ ಇದೆ. ಅದನ್ನು ನಾನು ಎಷ್ಟು ಶೇಡ್ ಮಾಡಬೇಕು? ಒಂದನ್ನು ಶೇಡ್ ಮಾಡಬೇಕು. ಒಂದನ್ನು ಶೇಡ್ ಮಾಡಿ. ಸೊ ಅದೇ ಥರ ಎರಡನೇ ಗ್ರಿಡಲ್ಲೂ ಕೂಡ ಇಲ್ಲಿ ಒಂದನ್ನು ಶೇಡ್ ಮಾಡಿ. ಯಾಕಂದರೆ 1/8 ಮಾತ್ರ ತಗೊಳ್ತಿರೋದು ನಾನು. ಓಕೆ, 8ರಲ್ಲಿ 8ಅಲ್ಲಿ 1 ಮಾತ್ರ ತಗೊಳ್ತೀನಿ. ಓಕೆ, ಸೊ ಅದೇ ಥರ 4th ರೋ, 5th ರೋಲಿ 1 ಶೇಡ್ ಮಾಡ್ತೀನಿ, 6th ರೋಲು 1 ಶೇಡ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಸೊ ಇದನ್ನು ಹೇಗೆ ಬರೀತೀರಾ? 1/8 ನಾವು ಮಾಡಿರೋದೇನೀಗ ಶೇಡ್ ಮಾಡಿರೋದು 1/8 ಅಂತ ಶೇಡ್ ಮಾಡಿದ್ದೀವಿ. ಓಕೆ, ಈಗ ಟೋಟಲ್ ನಾವು ಎಷ್ಟಿದೆ ಇಲ್ಲಿ? ಟೋಟಲ್ ನೋಡಿ, 8 6 48. 48ಅಲ್ಲಿ ನಾವು ಎಷ್ಟು ಶೇಡ್ ಮಾಡಿದ್ದೀವಿ ನಾವಿಲ್ಲಿ? 1 2 3 4 5 6. ಅರ್ಥ ಆಯ್ತಲ್ಲ? ಸೊ ಈಗ ಇದು ಇಂಪಾರ್ಟೆಂಟು, ಇದು ಗಮನದಲ್ಲಿರಲಿ ನಿಮಗೆ, ಇದೊಂದು ಬಾಕ್ಸು. ಓಕೆ, 1/8 ಮತ್ತು 6/48. ನೆಕ್ಸ್ಟು ಇಲ್ಲಿ ಎರಡನೇದಲ್ಲಿ 1/6 ಆಫ್ ದಿ ಗ್ರಿಡ್ನ ನಾವು ಏನು ಮಾಡಬೇಕು? ಶೇಡ್ ಮಾಡಬೇಕು. ಅಂದರೆ 6ಅಲ್ಲಿ 1. ಇನ್ನು ಈಗ ಕಾಲಮ್ ತಗೊತೀನಿ. ಯಾಕೆಂದರೆ ಕಾಲಮಲ್ಲಿ ನೋಡಿ 1 2 3 4 5 6 ಗ್ರಿಡ್ಸ್ ಇದೆ. ಸೊ ನಾನೀಗೇನು ಮಾಡ್ತೀನಿ? ಇದರಲ್ಲಿ ಈಗ ಬ್ಲೂ ಕಲರಲ್ಲಿ ಶೇಡ್ ಮಾಡ್ತಾ ಹೋಗಬೇಕು. 6ಕ್ಕೆ 1 ಶೇಡ್ ಮಾಡಬೇಕು. ನೋಡಿ, ಮೊದಲನೇ ಕಾಲಮಲ್ಲಿ ಈ 6ಕ್ಕೆ 1, ಎರಡನೇದಲ್ಲಿ 6ಕ್ಕೆ 1, ಮೂರನೇದರಲ್ಲಿ 6ಕ್ಕೆ 1, ನಾಲ್ಕನೇದರಲ್ಲಿ 6ಕ್ಕೆ 1. ಸೊ 5th ಕಾಲಮಲ್ಲಿ 6ಕ್ಕೆ 1, 6th ಇದರಲ್ಲೂ ಕೂಡ 6ಕ್ಕೆ 1, 7thಲ್ಲೂ 6ಕ್ಕೆ ಅಂದರೆ 6ಕ್ಕೆ 1, 8thಲ್ಲೂ ಕೂಡ 6ಕ್ಕೆ 1. ಟೋಟಲು ಅಂದರೆ ನಾವಿಲ್ಲಿ ಶೇಡ್ ಮಾಡಿರೋದು ಎಷ್ಟು ಭಾಗ? 1/6 ಶೇಡ್ ಮಾಡಿದ್ದೀವಿ. ಎಷ್ಟು? 1/6 ಶೇಡ್ ಮಾಡಿದ್ದೀವಿ. ಓಕೆ, ಅದರಲ್ಲಿ ಟೋಟಲ್ ಎಷ್ಟಿದೆ? ಟೋಟಲ್ ನೋಡಿ, ಟೋಟಲ್ 48 ಇದೆ. 48ಅಲ್ಲಿ ಎಷ್ಟು ಶೇಡ್ ಮಾಡಿದಿರಾ? 8 ಶೇಡ್ ಮಾಡಿದಿರಾ. ಓಕೆ, ಸೊ ವೆಲ್ಕಮ್ ಟು, ಈಗ ನಾವು ಸಿಗೆ ಬರೋಣ. 12 ಅಂದರೆ 1/12 ಅಂದರೆ 12ನೇ 1 ಭಾಗವನ್ನು ನಾವು ಈಗ ಶೇಡ್ ಮಾಡಬೇಕು. ನೋಡ್ತಾ ಬನ್ನಿ. ಈಗ 12 ಅಂದರೆ ಈಗ ನೋಡಿ, ಟೋಟಲ್ 2 ಕಾಲಮನ್ನು ತಗೊಂಡ್ರೆ ನಮಗೆ 12 ಬರುತ್ತೆ. ಸೊ 2 ಕಾಲಮಿಂದ ನಾವು ಎಷ್ಟನ್ನು ಶೇಡ್ ಮಾಡಬೇಕು? 1 ಶೇಡ್ ಮಾಡಬೇಕು. 2 ಕಾಲಮಿಂದ 1 ಶೇಡ್ ಮಾಡಬೇಕು. ಸೊ ಮತ್ತೆ ಇದು ಬಿಟ್ಟಾಕಿ, ಈಗ 2 ಮುಗೀತು. ಈಗ 1 2 ಕಾಲಮಿಂದ 12 ಇದೆ, ಅದರಲ್ಲಿ 1 ಮುಗೀತು. ಸೊ ಈಗ ನಾನು ಎಲ್ಲೋದಲ್ಲಿ ಶೇಡ್ ಮಾಡಬೇಕಲ್ವಾ? ಸೊ ಎಲ್ಲೋದಲ್ಲಿ ಶೇಡ್ ಮಾಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ 2 ಕಾಲಮ್ಗೆ 1 ಶೇಡ್ ಮಾಡ್ತಾ ಬರ್ತೀನಿ. ಮತ್ತೆ ನೆಕ್ಸ್ಟ್ 2 ಕಾಲಮಲ್ಲಿ 1 ಶೇಡ್ ಮಾಡ್ತೀನಿ. ಸೊ ಈ 2 ಕಾಲಮಲ್ಲಿ 1 ಶೇಡ್ ಮಾಡ್ತೀನಿ. ಅಂದರೆ ಈಗ ನಾನು ಶೇಡ್ ಮಾಡಿರೋದೆಷ್ಟು? 1/12 ಪಾರ್ಟನ್ನು ನಾನು ಶೇಡ್ ಮಾಡಿದ್ದೀನಿ. ರೈಟ್? ಅಂದರೆ ಎಷ್ಟು ನೋಡಿ, 48ಅಲ್ಲಿ ಎಷ್ಟು ಶೇಡ್ ಆಗಿದೆ? 48ಅಲ್ಲಿ ನಮಗೆ 4 ಶೇಡ್ ಆಗಿದೆ. ಸೊ ಈಗ ನೋಡಿ, ಸಿಂಪಲ್ಲಾಗಿ ಹೇಳ್ತಾ ಬರ್ತೀನಿ. 1/8 ನಾವು 6/48 ಅಂತಲೂ ಬರೀಬೋದಲ್ಲ ಇರುತ್ತೆ. ಸೊ ಇನ್ನೇ ನೋಡಿ, ಇಲ್ಲಿ 1/8 ಅಂದರೆ ಇಲ್ಲಿ 8 ಪಾರ್ಟ್ಸಲ್ಲಿ ಒಂದೊಂದು ಶೇಡ್ ಮಾಡ್ತಾ ಬಂದಿದ್ದೀವಿ. ಅಂದರೆ ಇಲ್ಲಿ ಟೋಟಲಲ್ಲಿ 48ಗೆ ನಾವು 6 ಶೇಡ್ ಮಾಡಿದ್ದೀವಿ. 1/8 ನಾವು 6/8 ಅಂತಲೂ ನಾವು ಬರಿಬೋದು. ಅದೇ ಥರ 1/6 ನಾವು 8/48 ಅಂತಲೂ ಬರಿಬೋದು. ಅದೇ ಥರ 1/12 4/48 ಅಂತಲೂ ಬರಿಬೋದು. ಸೊ ಈ ಥರ ಫ್ರ್ಯಾಕ್ಷನ್ ನಾವು ಇಲ್ಲಿ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ
ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ, ನೋಡ್ತಾ ಬನ್ನಿ. ಸೊ ನೋಡಿ, ಡು ಯು ಸಿ 1/3 ಇನ್ ಎನಿ ಆಫ್ ದಿ ಗ್ರಿಡ್ಸ್? ನೀವು ಈ ಗ್ರಿಡ್ಸಲ್ಲಿ 1/3 ನೋಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ಹೇಳ್ತಾ ಹೋಗ್ತೀನಿ 1/3 ಅಂದರೆ ಹೇಗೆ ಅಂತ. ನೋಡಿ, ಇಲ್ಲಿ 1/3 ನಿಮ್ಗೆ ಗೊತ್ತಿದೆ, ಅಂದರೆ 3 ಇಲ್ಲಿ 1 ಅಂತ. ಸಿಂಪಲಾಗಿ ಹೇಳ್ತೀನಿ ನೋಡಿ, ಇಲ್ಲಿ ಟೋಟಲ್ 6 ಕಾಲಮ್ ಇದೆ ನಮ್ಮ ಹತ್ರ. ಓಕೆ, ಇಲ್ಲಿ 6 ರೋ ಇದೆ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತು, ಫಿಫ್ತು, ಸಿಕ್ಸ್ತು. ರೈಟ್, ನಾನೇನು ಮಾಡ್ತೀನಿ ಈಗ, ಈ 6 ರೋ ಅಲ್ಲಿ ನಾನು 3ಕ್ಕೆ 1ಕ್ಕೆ ಮಾತ್ರ ಶೇಡ್ ಮಾಡ್ತೀನಿ. ಎಷ್ಟಕ್ಕೆ? 3ರಲ್ಲಿ 1ಕ್ಕೆ ಮಾತ್ರ ಶೇಡ್ ಮಾಡ್ತೀನಿ. 1 ರೋಗೆ ಶೇಡ್ ಮಾಡ್ತೀನಿ. ಕಾಣಿಸ್ತಿದೆಯಲ್ಲ? ಸೊ ಈ 1 ರೋಗೆ ಶೇಡ್ ಮಾಡಿದ್ದೀನಿ. ಸೊ 3ಕ್ಕೆ 1ಕ್ಕೆ ಅಂದರೆ ಅಲ್ಲಿಗೆ 1/3 ಅಂತ ಅರ್ಥ. ಸೊ ನೆಕ್ಸ್ಟ್ 3ರಲ್ಲಿ ನಾನು 1/3 ಶೇಡ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ನಥಿಂಗ್ ಬಟ್ 1/3. ಇಟ್ ಈಸ್ ನಥಿಂಗ್ ಬಟ್ 1/3. 1/3 ಅಂದರೆ ಎಷ್ಟಲ್ಲಿಗೆ? ಟೋಟಲ್ ಎಷ್ಟು ರೋ ಇದೆ ನನ್ನ ಹತ್ರ? 6 ರೋಸ್ ಇದೆ. 6 ರೋಸ್ಗೆ ಎಷ್ಟು ಶೇಡ್ ಆಗಿದೆ? 2 ರೋ ಶೇಡ್ ಆಗಿದೆ. ಅಲ್ಲಿಗೆ ಇನ್ನೊಂದು ತಗೋಬೇಡಣ. ಇಲ್ಲಿ ನೋಡಿ, 2 ರೋ ಶೇಡ್ ಆಗಿದೆ. ನಾನು ಮೇಲ್ಗಡೆದನ್ನ 2 ರೋ ಶೇಡ್ ಆಗಿರೋದನ್ನ ನಾನು ಒಟ್ಟಿಗೆ ಶೇಡ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ನಾನು 3 ಬಿಟ್ಟು ಶೇಡ್ ಮಾಡಲ್ಲ, ಒಟ್ಟಿಗೆ ನಾನು ಶೇಡ್ ಮಾಡಿಬಿಡ್ತೀನಿ. ರೈಟ್, ಅಂದರೆ 3ಕ್ಕೆ 1 ಆದರೆ 6ಕ್ಕೆ ಎಷ್ಟಾಗುತ್ತೆ? 2 ಆಗುತ್ತೆ. ಅಲ್ಲಿಗೆ 1/3 ಅಂದರೂ ಒಂದೇ, ಅಲ್ಲಿಗೆ 2/6 ಅಂದರೂ ಒಂದೇ. ಇವೆರಡು ನಾವು ಎಂಥ ಫ್ರಾಕ್ಷನ್ ಅಂತೀವಿ? ಈಕ್ವಿವೆಲೆಂಟ್ ಫ್ರಾಕ್ಷನ್. ಎರಡು ಒಂದಕ್ಕೊಂದು ಸಮ, ಅಂದರೆ ಸಮ ಭಿನ್ನ ರಾಶಿ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಇದನ್ನು ನಾವು ಸಮಾನ ಭಿನ್ನ ರಾಶಿ ಅಂತ ಹೇಳ್ತೀವಿ. 1/3 ಯಾವ್ದು ಸಮ? 2/6ಗೆ ಸಮ. ಅರ್ಥ ಆಯ್ತಲ್ಲ? ಇದನ್ನು ನಾವು ಸಮಾನ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸೊ ಅದೇ ಇಲ್ಲಿದೆ, ನೀವು ಒಂದ್ಸಲಿ ಈ ಚಿತ್ರವನ್ನು ಗಮನಿಸಿ ನೋಡ್ಬೋದು. ಸೊ ಇಲ್ಲಿ ಕ್ವಶನ್ಸ್ ಇದೆ, ನೋಡ್ತಾ ಹೋಗೋಣ. ಆರ್ ದೇರ್ 2 ಡಿಫ್ರೆಂಟ್ ವೇಸ್ ಟು ರೈಟ್ ದಿ ಫ್ರಾಕ್ಷನ್ ರೆಪ್ರೆಸೆಂಟ್ ಬೈ ದಿ ಶೇಡೆಡ್ ರೀಜನ್? ಎಸ್, ಅಂದರೆ ನಾವು 2 ಡಿಫ್ರೆಂಟ್ ವೇಸಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದಾ? ಹೇಳಿದ್ವಲ್ಲ ನಾವು, 1/3 ಅಂದರೂ ಒಂದೇ, 2/6 ಅಂದರೂ ಒಂದೇ. ಅಂದರೆ 3ಕ್ಕೆ 1 ಆದರೆ 6ಕ್ಕೆ ಎಷ್ಟಾಗುತ್ತೆ? ಇಲ್ಲಿ 2 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಎಸ್, ಅಂದರೆ ನಾವು ಬರೀ 2 ಡಿಫ್ರೆಂಟ್ ವೇಸ್ ಇದೆಯಾ? ಇಲ್ಲ, ತುಂಬ ವೇಸಲ್ಲಿ ನಾವು ಮಾಡ್ಬೋದು. ಅದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಡು ಯು ಸಿ 1/3 ಈಸ್ ಈಕ್ವಲ್ ಟು 2/6? ಎಸ್, ದೇರ್ ಆರ್ ಕಾಲ್ಡ್ ಈಕ್ವಿವೆಲೆಂಟ್ ಫ್ರಾಕ್ಷನ್. ಕನ್ನಡದಲ್ಲಿ ನಾವು ಸಮಾನ ಭಿನ್ನ ರಾಶಿಗಳು ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ? ಭಿನ್ನ ರಾಶಿಗಳು ಅಂದರೆ ಏನು, ಮತ್ತು ಸೊ ಅದರ ನ್ಯೂಮರೇಟರ್ಸು, ಡಿನಾಮಿನೇಟರ್ಸು, ಹೋಲು, ಪಾರ್ಟು ಎಲ್ಲ ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಇದ್ರ ಫುಲ್ಲು ನೀಟಾಗಿ ಓದ್ಕೊಂಡಿರಿ, ಫುಲ್ಲು ತರೋ ಆಗಿರಿ. ಸೊ ಏನು ಭಿನ್ನ ರಾಶಿ ಅಂದರೆ ಏನು, ಸೊ ಅದರಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಅದಕ್ಕೆ ಡೆಫಿನೇಷನ್ನ ಕೊಡ್ತೀನಿ. ಫ್ರಾಕ್ಷನ್ ಅಂದರೆ ಏನು, ಸೊ ಅದಕ್ಕೆ ಡೆಫಿನೇಷನ್ನ ಕೊಡ್ತೀನಿ. ಸೊ ಮತ್ತು ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ? ಈಕ್ವಲೆಂಟ್ ಫ್ರಾಕ್ಷನ್ ಕೂಡ ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.